ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಇಂದಿನ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮಕರ ರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಯಾದೃಚ್ಛಿಕವಲ್ಲ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಘಟನೆಗಳು ಒಂದು ಗಂಭೀರ ಎಚ್ಚರಿಕೆಯನ್ನು ಸೂಚನೆ ಮಾಡ್ತಾ ಇವೆ. ನಿಮ್ಮ ಸುತ್ತಲಿನ ಕೆಲವರು ನಿಮ್ಮ ಪ್ರಗತಿಯನ್ನು ಸಹಿಸೋದಕ್ಕೆ ಆಗದೆ ಮೌನವಾಗಿ ನಿಮ್ಮ ವಿರುದ್ಧ ಸಂಚನ್ನು ರೂಪಿಸ್ತಾ ಇದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ಗಮನದಿಂದ ನೋಡಿ. ಮಕರ ರಾಶಿಯವರೇ, ನೀವು ಶ್ರಮಶೀಲರು, ಜವಾಬ್ದಾರಿಯುತರು, ನಿಮ್ಮ ಗುರಿಗಾಗಿ ಏನಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗಿರುವವರು. ಆದರೆ ಇದೇ ನಿಮ್ಮ ಶಕ್ತಿ ಕೆಲವರಿಗೆ ನಿಮ್ಮ ವಿರುದ್ಧ ಆಯುಧ ಆಗಿದೆ. ನೀವು ಹೆಚ್ಚು ಮಾತನಾಡೋದಿಲ್ಲ, ನಿಮ್ಮ ಕೆಲಸವನ್ನು ನೀವು ಮೌನವಾಗಿ ಮಾಡ್ತೀರಾ. ಆದರೆ ನಿಮ್ಮ ಮೌನವನ್ನು ಕೆಲವರು ದುರ್ಬಲತೆ ಅಂತ ಭಾವಿಸ್ತಾರೆ. ನಿಮ್ಮ ಜೀವನದಲ್ಲಿ ಈಗ 3 ವಿಧದ ಜನರು ಸಕ್ರಿಯ ಆಗಿದ್ದಾರೆ. ಮೊದಲನೆಯವರು ನಿಮ್ಮ ಮುಂದೆ ನಿಮಗೆ ಬೆಂಬಲ ನೀಡುವಂತೆ ನಟಿಸುವವರು. ಎರಡನೆಯವರು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹರಡುವವರು. ಮೂರನೆಯವರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೆ ಹೊಟ್ಟೆ ಕಿಚ್ಚು ಉರಿಯುವವರು. ಈ ಮೂವರು ಸೇರಿ ನಿಮ್ಮ ಜೀವನದಲ್ಲಿ ಅಡ್ಡಿಗಳನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಗಮನಿಸಿದ್ದೀರಾ? ನೀವು ಎಷ್ಟು ಪರಿಶ್ರಮ ಪಡ್ತೀರಾ, ಆದರೆ ಫಲ ಅನ್ನೋದು ಸಿಗ್ತಾ ಇಲ್ಲ. ಹಣ ಬಂದರೂ ಉಳಿತಾ ಇಲ್ಲ. ನಿಮ್ಮ ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಂತು ಹೋಗ್ತಾ ಇವೆ. ಮನೆಯಲ್ಲಿ ಸಣ್ಣ ವಿಷಯಕ್ಕೂ ಕೂಡ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಕೆಲವೊಮ್ಮೆ ನೀವು ಕಾರಣ ಇಲ್ಲದೇ ಕಳವಳವನ್ನು ಅನುಭವಿಸ್ತಾ ಇರ್ತೀರ. ಇವು ಸಾಮಾನ್ಯ ಘಟನೆಗಳಲ್ಲ. ಇದು ನಿಮ್ಮ ಜೀವನದ ನಿಮ್ಮ ಸುತ್ತಲಿನ ಒಂದು ನಕಾರಾತ್ಮಕ ಪ್ರಭಾವದ ಸೂಚನೆ ಆಗಿರುತ್ತೆ. ನಿಮ್ಮ ಶತ್ರುಗಳು ನೇರವಾಗಿ ನಿಮ್ಮನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೆ ಪರೋಕ್ಷವಾಗಿ ನಿಮ್ಮ ಜೀವನವನ್ನು ಅಸ್ತವ್ಯಸ್ತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಮಕರ ರಾಶಿಯವರೇ, ನಿಮ್ಮ ಶತ್ರುಗಳು ನಿಮ್ಮಿಂದ ದೂರದಲ್ಲಿಲ್ಲ. ಅವರು ನಿಮ್ಮ ಸ್ನೇಹಿತರಲ್ಲೇ ಇರಬಹುದು, ಸಹೋದ್ಯೋಗಿಗಳಲ್ಲೇ ಇರಬಹುದು, ಅಥವಾ ನಿಮ್ಮ ಹತ್ತಿರದ ಬಂಧುಗಳಲ್ಲೇ ಯಾರಾದರೂ ಒಬ್ಬರು ಇರಬಹುದು. ನೀವು ನಂಬುವವರಲ್ಲೇ ಈ ಅಪಾಯ ಅಡಗಿರುತ್ತೆ. ಇದೀಗ ನೀವು ಮಾಡಬೇಕಾಗಿದ್ದು ಬಹಳ ಮುಖ್ಯ, ಬಹಳ ಸ್ಪಷ್ಟ. ನಿಮ್ಮ ಜೀವನದ ಪ್ರಮುಖ ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಹೆಜ್ಜೆ ಬಗ್ಗೆ ಮೌನವಾಗಿರಿ. ಯಾಕೆಂದರೆ ನಿಮ್ಮ ಯೋಚನೆಗಳನ್ನು ತಿಳಿದುಕೊಂಡು ಅದಕ್ಕೆ ಅಡ್ಡಿ ಮಾಡುವವರು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಇದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ನಿಮ್ಮ ಮೇಲೆ ಇರುವ ಎಲ್ಲ ಅಡೆತಡೆಗಳು ನಿಧಾನವಾಗಿ ಮುರಿದು ಹೋಗುತ್ತೆ. ನಿಮ್ಮ ಅದೃಷ್ಟ ಮತ್ತೆ ನಿಮ್ಮ ಕಡೆ ತಿರುಗುತ್ತೆ. ನೀವು ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಈ ಸಮಯದಲ್ಲಿ ನೀವು ಕೆಲವು ಮುಖ್ಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಪ್ರತಿದಿನ ದೇವರ ಸ್ಮರಣೆ ಮಾಡಿ, ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಬೇಡಿ. ಮಕರ ರಾಶಿಯವರೇ, ನಿಮ್ಮ ಒಳಗಿನ ಶಕ್ತಿ ಅಪಾರ ಆಗಿದೆ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಯಾರೂ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಸಹನೆ ಮತ್ತು ಶ್ರಮದ ಮುಂದೆ ಅವರು ಸೋಲ್ತಾರೆ. ನಿಮ್ಮ ಜೀವನದಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನಿಮ್ಮ ಪರಿಶ್ರಮ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನಂಬಿಕೆ ಇವೆಲ್ಲವೂ ನಿಮ್ಮನ್ನು ಯಶಸ್ಸಿನಂತ ಕೊಂಡೊಯ್ಯುತ್ತೆ. ಕೊನೆಯದಾಗಿ ಒಂದು ಮುಖ್ಯ ಮಾತು, ನಿಮ್ಮನ್ನು ಹೆಚ್ಚು ಹೊಗಳುವವರಿಗಿಂತ ನಿಮ್ಮ ತಪ್ಪುಗಳನ್ನು ತಿದ್ದುವವರನ್ನು ನಂಬಿ. ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ. ಯಾರು ನಿಜವಾದವರು, ಯಾರು ನಕಲಿ ಎಂಬುದನ್ನು ಗುರುತಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.